ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಮಿಕ್ಸ್ ಕಾಳು ಮತ್ತು ಬೇಳೆಗಳ್ನ ಹಾಕ್ಬಿಟ್ಟು ಒಂದು ಸಾಂಬಾರನ್ನ ತೋರಿಸಿದ್ದೀನಿ ನೋಡಿ. ಕಡಲೆಕಾಳು, ಬಟಾಣಿ, ಹೆಸ್ರು ಕಾಳು, ಕಡಲೆಬೇಳೆ, ಅವರೆಬೇಳೆ, ತೊಗರಿಬೇಳೆ ಮತ್ತು ಅಲಸಂಡೆ ಕಾಳು ಇಷ್ಟನ್ನು ತೊಗೊಂಡು ನಾನು ಇವಾಗ ಒಂದು 10-15 ನಿಮಿಷ ನೆನೆಸ್ಕೊಳ್ತೀನಿ. ನಾನು ತರಕಾರಿಗಳ್ನೆಲ್ಲ ಕಟ್ ಮಾಡೋವರೆಗೂ ಈಗ 1 ಲೀಟ್ರ್ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. 1 ಲೀಟ್ರನ್ನ ನೀರು ಹಾಕ್ಬಿಟ್ಟು ಎಲ್ಲ ತರಕಾರಿ, ಟೊಮೊಟೊ ಎಲ್ಲ ಕಟ್ ಮಾಡೋವರೆಗೂ ಸ್ವಲ್ಪ ನೆನ್ಕೊಳ್ಳಿದ್ದು. ಈಗ ನೀವು ನೆನೆಸಿ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಒಂದು 7 ಟೊಮೊಟೊ ತೊಗೊಂಡು, ಒಂದು 3 ಈರುಳ್ಳಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ ನೋಡಿ. ಸುಲ್ಬಿಟ್ಟು ಅದರೊಳಗಡೆ ಹಾಕ್ತೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಒಂದು ಒಗ್ಗರಣೆ ಇಟ್ಕೊಂಡಿದ್ದೀನಿ. 7 ಟೊಮೊಟೊನ, ನಾಟಿ ಟೊಮೊಟೊ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನ್ ಅಷ್ಟಿದೆ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ತರಕಾರಿಗಳು, ನಾನು ಬೀನ್ಸ್ ಒಂದು 10 ಬೀನ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ. ಬೀನ್ಸು, ಆಲೂಗೆಡ್ಡೆ ಒಂದು 5-6, ಕ್ಯಾರೆಟ್ 1 ಮತ್ತು ಬದನೆಕಾಯಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಮಕ್ಳುಗಳು ತರಕಾರಿಗಳ್ನ ತಿನ್ನಲ್ಲ. ಅಂದರೆ ಈ ರೀತಿ ನಾವು ಮಾಡಿಕೊಟ್ರೆ ಸಾಂಬಾರ್ನಲ್ಲಾಗಲಿ, ಅನ್ನದ ಜೊತೆನಲ್ಲಾಗಲಿ, ಇಲ್ಲ ದೋಸೆಗೆ, ಇದು ಮುದ್ದೆಗೆ ಎಲ್ಲಕ್ಕೂ ಚೆನ್ನಾಗಿ. ನೋಡಿದ್ವಿ ಸಾಂಬಾರು ಪುಡಿ ನನ್ನ ಮನೆಯಲ್ಲೇ ಮಾಡಿರೋ ಅಂಥದ್ದು ಒಂದು 3 ಚಮಚ ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಮನೆಯಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಓಕೆನಾ. ನಾನು 3 ಚಮಚ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ನ ಬರ್ಸ್ಕೊಳ್ತೀನಿ ನಾನು, ಓಕೆನಾ. ಇದು ಸೂಪರ್ ಕಾಂಬಿನೇಷನ್ನು. ಮುದ್ದೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಸಖತ್ತಾಗಿರುತ್ತೆ, ಓಕೆನಾ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ, ಓಕೆನಾ. ಎಲ್ಲ ತರಕಾರಿಗಳು ನಿಮಗೆ ನೂಕೋಲಿದ್ದರೆ ನೂಕೋಲು ಹಾಕ್ಕೊಳ್ಬೋದು, ಮತ್ತು ಮೂಲಂಗಿ ಇದ್ದರೆ ಮೂಲಂಗಿನ ಹಾಕ್ಕೊಳ್ಬೋದು. ನಿಮ್ಮ ಮನೇಲಿ ಏನು ತರಕಾರಿಗಳಿದೆಯೋ ಆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ಮತ್ತು ದೋಸೆಗೂ ನಿಮಗೆ ಸಖತ್ತಾಗಿರುತ್ತೆ ಇದು. ದೋಸೆ ತಿಂತೀನಿ ಅಂತಂದ್ರೂ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 3 ವಿಸಲ್ನ ಬರ್ಸ್ಕೊಳ್ತೀನಿ, ಓಕೆನಾ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಬಿಟ್ಟು ಆಮೇಲೆ ನಾನು ಒಗ್ಗರಣೆ ಹಾಕೋ ತೋರಿಸ್ತೀನಿ ನಾನು, ಓಕೆನಾ. ಹಾಗೆ ನೋಡಿ, ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ನಾನು. ಇವಾಗ ತಣ್ಣಗಾಗಿದೆ, 3 ವಿಸಲ್ ಬಂದಿದೆ. ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಹೆಸರು ಕಾಳು ಮತ್ತು ಕಡಲೆಕಾಳು, ಬಟಾಣಿ ಇದರಲ್ಲೆಲ್ಲ ತುಂಬ ಕ್ಯಾಲ್ಸಿಯಮ್ಸು ಮತ್ತು ಪ್ರೋಟೀನ್ಸ್ಗಳೆಲ್ಲ ನಮಗೆ ಸಿಗುತ್ತೆ, ಓಕೆನಾ. ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬಾ ನಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು, ಓಕೆನಾ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಕುದಿಯೋದಕ್ಕಿಟ್ಟು ನಾನು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ನೋಡಿ. ಸ್ವಲ್ಪ ನಾನು ಒಂದು 2-3 ಚಮಚದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಒಂದು ಒಗ್ಗರಣೆನ ಹಾಕಬೇಕು ಅಷ್ಟೇ. ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಇಷ್ಟಪಟ್ಟು ತಿಂತೀರಾ, ಪದೇ ಪದೇ ಮಾಡ್ತಾನೆ ಇರ್ತೀರಾ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಓಕೆನಾ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಏನು ಮಾಡಿದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಅರ್ಧ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ, ಓಕೆನಾ. ಫುಲ್ಲಾಗಿ ನೀವು ನೋಡಿದ್ರೆ ವಿಡಿಯೋನ ನಾನು ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು, ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು, ಓಕೆನಾ. ಇವಾಗ ನೋಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನಾನು. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ ನಾನು ನೋಡಿ. ಇನ್ನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 5 ಲೀಟ್ರ್ ಕುಕ್ಕರು. ಇದು ಯಾವಾಗಲೂ ಯೂಸ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು, ಬಟ್ ಗಟ್ಟಿ ತಳ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ಇದನ್ನು ಯೂಸ್ ಮಾಡಿದೆ ನೋಡಿ. 2-3 ಚಮಚ ನಾನು ಎಣ್ಣೆ ಹಾಕ್ಕೊಳ್ತೀನಿ. ಸನ್ಫ್ಯೂರ್ ಆಯಿಲ್ ನಾವು ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾಯ್ದಿದೆ ಇವಾಗ ಅನಿಸುತ್ತೆ. ಇವಾಗ ನಾನು 1 ಸ್ಪೂನು ಸಾಸಿವೆನ ಹಾಕ್ಕೊಳ್ತೀನಿ ನೋಡಿ. ಸಾಸಿವೆ ಹಾಕ್ಕೊಳ್ತೀನಿ. ಇದು ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್, ಓಕೆನಾ. ಸಿಡಿಲಿಲ್ಲ ಅಂದರೆ ಅದು ಕಹಿ ಥರ ಹಾಗೆಯೇ ನಮ್ಮ ಬಾಯಿಗೆ ಒಂಥರ ಸಿಗುತ್ತೆ. ಸಿಡಿದ್ರೆ ನಮಗೆ ಗೊತ್ತಾಗೋದಿಲ್ಲ ಸಾಸಿವೆ ಅಂತೇಳ್ಬಿಟ್ಟು, ಓಕೆನಾ. ಈಗ 1 ಈರುಳ್ಳಿ ಹೇಳಿದ್ನಲ್ಲ, 1 ಈರುಳ್ಳಿ ಉಳಿಸ್ಕೊಂಡಿದ್ದೆ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಹಾಕಿದ್ದೀನಿ ಇವಾಗ. ಮತ್ತು ಒಂದು 10-15 ಎಲೆ ಕರಿಬೇವಿನ ಸೊಪ್ಪನ್ನ ಹಾಕ್ತೀನಿ ನಾನಿವಾಗ ನೋಡಿ. ಒಂದು 10-15 ಎಲೆ ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ
ಹಿಂಗು ಸ್ವಲ್ಪ, ಯಾಕೆಂದರೆ ನಮ್ಮ ಜೀರ್ಣಶಕ್ತಿಗೆ ಕಾಳುಗಳ್ನೆಲ್ಲ ಹಾಕಿದ್ದೀವಲ್ವ, ತುಂಬಾ ಒಳ್ಳೆಯದು. ಓಕೆನಾ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಬೇಕು, ಬ್ರೌನ್ ಕಲರ್ ಆ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಆಮೇಲೆ ನಾನು ಆ ಕಡೆ ಸೈಡಲ್ಲಿ ನಾನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಸಾಂಬಾರನ್ನ, ಆ ಸಾಂಬಾರನ್ನ ನಾನು ಇದರಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. ಓಕೆನಾ, ನೋಡಿ ಇವಾಗ ಫ್ರೈ ಆಗ್ತಾಯಿದೆ. ತುಂಬ ಜಾಸ್ತಿ ಟೈಮ್ ಕಲರೆಲ್ಲ ಚೇಂಜ್ ಆಗೋ ಥರ ಎಲ್ಲ ಏನು ಬೇಡ ಫ್ರೆಂಡ್ಸ್. ಓಕೆನಾ, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ರೆ ಸಾಕು ಅಷ್ಟೇ. ಓಕೆನಾ, ನಾನು ಆ ಕಡೆ ಸೈಡಲ್ಲಿ ಕುದಿಯೋದಕ್ಕೆ ಸಾಂಬಾರನ್ನ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಮಾಡಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕಿನ್ನೂ ಹಲಸಿನ ಬೀಜ ಅಂತ ಹೇಳ್ತೀವಲ್ಲ, ಆ ಥರದ್ದೆಲ್ಲ ನಿಮಗೆ ಸಿಕ್ಕಿದ್ರೆ ಅಕಸ್ಮಾತು ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಓಕೆನಾ, ನೋಡಿ ಇವಾಗ ಒಗ್ಗರಣೆ ಒಳಗಡೆ ನಾನು ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಮಿಕ್ಸನ್ನು ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನಾನು ಒಂದು 5-10 ಮಿನಿಟ್ಸ್ ಕುದೀಲಿ, ಚೆನ್ನಾಗಿ ಒಂದು 5-10 ಮಿನಿಟ್ಸ್ ಕುದೀಲಿ. ಅದೆಲ್ಲದನ್ನು ಒಬ್ಸರ್ವ್ ಮಾಡ್ಕೊಳ್ಳಿ, ಒಗ್ಗರಣೆಲ್ಲ, ಕಾಳುಗಳು ಇದೆಲ್ಲ. ಓಕೆನಾ, ಈ ರೀತಿ ಮಾಡಿ ನೋಡಿ. ನಿಮಗೆ ಮಾರ್ನಿಂಗ್ ಟೈಮ್ನೆಲ್ಲ ಆಫೀಸ್ಗೆ ಹೋಗೋದಿರ್ಬೋದು, ಬೇಗ ಸಾಂಬಾರು ಮಾಡಬೇಕಲ್ಲಪ್ಪ ಅನ್ಸಿದ್ರೆ ಅಕಸ್ಮಾತ್ ನೈಟಲ್ಲೇ ನೀವು ಕಾಳುಗಳನ್ನೆಲ್ಲ ಬೇಳೆಗಳನ್ನ ನೆನೆಸಿಟ್ಕೊಂಡು ಬೇಕಾದರೂ ನೀವು ಮಾಡ್ಬೋದು. ಇಲ್ಲ ಇಮಿಡಿಯೇಟ್ಲಿ ನೋಡಿ ಈ ಥರ ನೀವು ಮಾಡಿಟ್ಕೊಂಡು ಮಾಡ್ಬೋದು. ತರಕಾರಿ ಎಲ್ಲ ಕಟ್ ಮಾಡೋಷ್ಟರಲ್ಲಿ ಇದನ್ನೆಲ್ಲ ನೀವು ಬೇಳೆಗಳ್ನ ಕಾಳುಗಳನ್ನ ನೆನೆಸಿಟ್ಬಿಟ್ಟು ನೀವು ಮಾಡ್ಬೋದು. ಓಕೆನಾ, ನೋಡಿ ಇವಾಗ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು. ಫೈನಲಾಗಿ ಆಯಿತು. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಥಿಕ್ನೆಸ್